ಮುಖ್ಯಮಂತ್ರಿಗಳು ಸಮಾರಂಭಕ್ಕೆ ಅತ್ಯಂತ ಪ್ರೀತಿಯಿಂದ ಆಗಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಗೌರವದ ಎರಡೂ ಕೈಗಳ ಮೇಲೆ ಜೋರಾದ ಚಪ್ಪಾಳೆಯಿಂದ ಸ್ವಾಗತ, ಸುಸ್ವಾಗತ. ಗೌರವದ ಚಪ್ಪಾಳೆ ಮುಖೇನ ಬಗ್ಗೆ ಅತ್ಯಂತ ಪ್ರೀತಿಯಿಂದ ಆಗಮಿಸಿರುವಂತಹ ನಮ್ಮೆಲ್ಲರ ಜನಮೆಚ್ಚಿನ ನಾಯಕ ಸನ್ಮಾನ್ಯ ಶ್ರೀ ರಾಜ ವೇಣುಗೋಪಾಲ್ ನಾಯಕ್ ಅವರು ದಯವಿಟ್ಟು ವೇದಿಕೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಈ ಒಂದು ಚುನಾವಣೆಯ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕರ್ನಾಟಕದ ಧೀಮಂತ ನಾಯಕರು, ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನು ಕೂಡ ಈ ಒಂದು ಕಾರ್ಯಕ್ರಮದಿಂದ ಆರ್ಥಿಕವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ಈ ಒಂದು ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಧೀಮಂತ ನಾಯಕರು ಆಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರನ್ನು ಕೂಡ ಈ ಸಂದರ್ಭದಲ್ಲಿ MLC ಆಗಿರ್ತಕ್ಕಂಥ ಪ್ರಕಾಶ್ ರಾಠೋಡ್ ಸಾಹೇಬರನ್ನು ಕೂಡ ಆರ್ಥಿಕ ಸ್ವಾಗತ ಮಾಡ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸ್ಥಳೀಯ ಎಲ್ಲ ಮತ್ತು ವಿಧಾನಸಭೆ ಅಭ್ಯರ್ಥಿ ಸುರಪುರ ಅಭ್ಯರ್ಥಿಯನ್ನು ಜಯಗಳಿಸಬೇಕಂತ ಯಕ್ಷಿಂದ ನಾವೆಲ್ಲ ಸೇರಿದ್ದೀವಿ. ಯತೀಂದ್ರ ಸಿದ್ದರಾಮಯ್ಯನವರು ಮಾಜಿ ಶಾಸಕರು ಕೂಡ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ. ಶ್ರೀ ಶರಣಬಸಪ್ಪಗೌಡ ದರ್ಶನಪುರ ಉಸ್ತುವಾರಿ ಸಚಿವರು ಯಾದಗಿರಿ ಇವರಾದರೂ ಕೂಡ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ. ಅದರ ಜೊತೆಯಲ್ಲಿ ಮಾತೋಶ್ರೀಯಾಗಿರುವ ಶ್ರೀಮತಿ ರಾಣಿ ಲತಾ ನಾಯಕ್ ಮಾತೋಶ್ರೀಯವರು ಕೂಡ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ. ಜೋರಾದ ಚಪ್ಪಾಳೆ ಮುಖೇನವಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ತುಂಬಿರುವಂತಹ ಸಭೆಯಲ್ಲಿ ಜ್ಯೋತಿಯನ್ನು ಬೆಳಗಿಸುವ ಮುಖೇನವಾಗಿ ಕಾರ್ಯಕ್ರಮವನ್ನ ಜರುಗ್ತಾ ಇದೆ. ಒಂದ್ಸಲ ಬರಲಿ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಕರ್ತಾರದ ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಶ್ರೀತರಾಗಿರುವ ರಾಜ ವೇಣುಗೋಪಾಲ್ ನಾಯಕ್ ಅವರು ಕೂಡ ವೇದಿಕೆಗೆ ಸಾಕ್ಷಿಯಾಗಿದ್ದಾರೆ. ರಾಜ ವೆಂಕಟಪ್ಪ ನಾಯಕ ಸಾಹೇಬರಿಗೆ ಬಂಧುಗಳೇ, ಈಗಾಗಲೇ ತಮಗೆ ಗೊತ್ತಿರುವ ವಿಷಯ, ನಾವು ನೀವೇ ಮರ್ಲಿಕಪ್ಪಣ್ಣವರೇ, ದೇಸಾಯಣ್ಣವರೇ ಹಾಗೂ ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ತಂದೆ ದಯವಿಟ್ಟು ನಾವು ರೈತರಂದ್ರೆ ನಮಗೆ ಫೋರ್ಸ್ ಬೇಕಾಗಿಲ್ಲ. ನಮಗೆ ರೈತರಂದ್ರೆ ನೀವು ಯಾರು ಕರೆಂಟ್ ಬಿಲ್ಲನ್ನ ಕಟ್ತಿರ್ಲಿಲ್ಲ. ಸೊ ಯಾಕೆ ನೀವು ಯಾರು ಕರೆಂಟ್ ಬಿಲ್ ಕಟ್ಟಬಾರ್ದು ಅಂತೇಳಿ ನಮ್ಮ ಸರ್ಕಾರ ಭಾಗ್ಯ ಜ್ಯೋತಿ ತಗೊಂಬಂದಿತ್ತಂದ್ರೆ ಪ್ರತಿಯೊಂದು ಹಳ್ಳಿ ಜನನು 50,000 ಮತಗಳಿಂದ ಗೆಲ್ತೀವಿ ಅಂತೀವಿ. ಆ ಮತ ಇವತ್ತು ನಾವು ಮಾಡಬೇಕಾದ ಕೆಲಸ 7ನೇ ತಾರೀಕಿನ ದಿವಸ ಮುಂಜಾನೆವರೆಗೂ ಈ ಒಂದು ಹುರುಪು ಹುಮ್ಮಸ್ಸು ಈ ಚುನಾಯಿತ ಅವರಿಗೆ ತಯಾರು ಮಾಡಿದಂಥವ್ರು ನಾವೇ, ಹಿಂದೆ ಗೆಲ್ಲಿಸ್ತಕ್ಕಂಥವ್ರು ನೀವೇ. ಈಗ ಅವ್ರು ನಡೆದಂಥ ದಾರಿ ಆಗಬೇಕಂತ ತಮ್ಮಲ್ಲಿ ಕಳಕಳಿಯಾದಂಥ ಮನವಿಯನ್ನು ಮಾಡ್ಕೊತ ಇದ್ದೇನೆ. ಬಂಧುಗಳೇ, ನಾವೆಲ್ಲ ಇವತ್ತಿನ ದಿವಸ ಎಲ್ಲರಿಗೂ ಅಭ್ಯರ್ಥಿನೇ ಬರಬೇಕು, ಅಭ್ಯರ್ಥಿನೇ ಹೇಳ್ಬೇಕಾಗಲ್ಲ. ಇಲ್ಲಿ ಸೇರಿರ್ತಕ್ಕ ಕುಟುಂಬದ ಪರಿಸ್ಥಿತಿ ನೋಡಿದ್ರೆ ಬಹಳ ಚಿಂತನೆ ಮತ್ತು ಗಂಭೀರ ಪರಿಸ್ಥಿತಿಯಲ್ಲಿದೆ. ಹಿರಿಯರಾದಂಥ ಎಲ್ಲ ದಿವಂಗತ ರಾಜ ವೆಂಕಟಪ್ಪ ನಾಯಕರೇ ಇರ್ಬೋದು. ಅದಕ್ಕಾಗಿ ತಾವೆಲ್ಲರೂ ಆ ಕೆಲಸ ಮಾಡ್ತೀರಿ ಅಂತ ಯಕ್ಷಿಂದ ನನ್ನ ಸುರಪುರ ತಾಲೂಕಿನ ಮತದಾರರ ಬಂಧುರು ಒಬ್ಬರ ಪರವಾಗಿ ತಮ್ಮೆಲ್ಲ ಕಳಕಳಿಯ ಒಂದು ಮನವಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಬಂಧುಗಳೇ, ಈಗೇನು ಇವತ್ತು ಬಿಜೆಪಿಯ ನಾಯಕರುಗಳು ಹೇಳ್ಕೊಂತ ತಿರುಗಾಡ್ತಾ ಇದ್ದಾರೆ. ಈಗ ವೇದಿಕೆ ಮೇಲಿರ್ತಕ್ಕಂಥ ಮಹಾನಾಯಕರೆಲ್ಲರೂ ಕೂಡಿ ಈ ಒಂದು ದರ್ಶನಪುರವರೇ, ಶಾಸಕರಾದಂಥ ಶರತ್ ಬಚ್ಚೇಗೌಡರೇ, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು 1 ಮೇ
ಚೆಕ್ ಹಲೋ ಹಲೋ ಚೆಕ್. ಯುವ ನಾಯಕರಾಗಿರುವಂತಹ ಶ್ರೀಯುತ ಭೀಮರಾಯ್ ಮೂಲಿಮನಿ ಅವರು ದಯವಿಟ್ಟು ಸರ್ಕಾರ ಕಡೆಯಿಂದ ಇವತ್ತು 10 ಕೆಜಿ ಅಕ್ಕಿಗೆ ಸಂಬಂಧಪಡಂಗೆ 5 ಕೆಜಿ ಅಕ್ಕಿ ರೊಕ್ಕ ಕೊಡ್ತೀವಿ, 5 ಕೆಜಿ ಅಕ್ಕಿನ ಕೊಡ್ತಾ ಇದೀವಿ. ಇವತ್ತು ನಿಮ್ಗೆಲ್ಲ ಅನುಕೂಲ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ, ಇವತ್ತೇನು ತಾವು